ಹಾಯ್ ಹೆಲೋ ನಮಸ್ಕಾರ. ಎಲ್ಲರಿಗೂ ಜತನ್ಸ್ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ತೊಂಡೆಕಾಯಿ ತೊಗೊಂಡಿದ್ದೇನೆ ಮತ್ತು 3 ಬೆಳ್ಳುಳ್ಳಿ ಆ್ಯಂಡ್ 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಹುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಜೀರಾ ಪೌಡರ್ ಮತ್ತು 1 ಆನಿಯನ್ ಮತ್ತು 1 ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಫಸ್ಟಿಗೆ ನಾವು ತೊಂಡೆಕಾಯಿಯನ್ನು ಸಪ್ರೇಟಾಗಿ ಬೇಯಿಸಬೇಕಾಗ್ತದೆ. ಅದಕ್ಕೆ ನಾನು ಒಂದು ಕಡಾಯಿಯಲ್ಲಿ ಬಿಸಿ ನೀರಿಟ್ಟಿದ್ದೇನೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ತೊಂಡೆಕಾಯಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ. ಇದಕ್ಕೆ ಬೇಯಿಸಲಿಕ್ಕೆ ಇಡುವಾಗಲೇ ನಾನು ಉಪ್ಪು ಕೂಡ ಹಾಕಿದ್ದೇನೆ. ಉಪ್ಪು ಹಾಕಿ ಬೇಯಿಸುವ. ಈಗ 15 ಮಿನಿಟ್ಸ್ ಆಗಿದೆ. ಈಗ ತೊಂಡೆಕಾಯಿ ಬೆಂದಿದೆ, ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಇದು ಬೇಯಿಸಲಿಕ್ಕೆ ಇಡುವಾಗ ನಾನು ಉಪ್ಪು ಹಾಕಿದ್ದೇನೆ ಆಲ್ರೆಡಿ. ಈಗ ಒಂದು ನಾವು ಕಡಾಯಿ ತಗೊಂಡು ಅದಕ್ಕೆ ತೆಂಗಿನೆಣ್ಣೆ ಹಾಕುವ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ತೊಂಡೆಕಾಯಿಯನ್ನು ಇದಕ್ಕೆ ಹಾಕಿ ನಾವು ಫ್ರೈ ಮಾಡಬೇಕು. ನಾವು ಬೇಯಿಸಿಟ್ಟ ತೊಂಡೆಕಾಯಿಯನ್ನು ತಗೊಂಡು ಫ್ರೈ ಮಾಡಿ ಸೈಡಿಗೆ ಇಡಬೇಕು. ಇದರಲ್ಲೇ ಈ ತೊಂಡೆಕಾಯಿಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈ ರೀತಿ ಫ್ರೈ ಮಾಡೋದ್ರಿಂದ, ಫಸ್ಟ್ ಬೇಯಿಸಿ ಫ್ರೈ ಮಾಡೋದ್ರಿಂದ. ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ತೇನೆ, ನಿಮಗೆ ಹೇಗೆ ಬೇಕು ಹಾಗೆ ಬೇಯಿಸಿ. ಸ್ವಲ್ಪ ಮೀಡಿಯಮ್ ಬೇಕಿದ್ರೆ ಮೀಡಿಯಮ್ ಬೇಯಿಸಿ ಮತ್ತೆ ಫ್ರೈ ಮಾಡುವಾಗ ಸರಿ ಆಗ್ತದೆ. ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿ. ಫ್ರೈ ಆಗಿದೆ ಸ್ವಲ್ಪ, ನಾನು ತೆಗಿತಿದ್ದೇನೆ ಈಗ ಇದನ್ನು. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಕ್ವಿಕ್ಕಾಗಿ ನಮಗೆ ಮಾಡ್ಬೋದು. ನಾವೇನು ಗ್ರೈಂಡ್ ಮಾಡಬೇಕಂತ ಇಲ್ಲ. ಈಗ ನಾನು ಅದೇ ಪ್ಯಾನ್ಗೆ ಇದು ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1/4 ಸ್ಪೂನಷ್ಟು ಸಾಸಿವೆ ಹಾಕುವ. ಸ್ವಲ್ಪ ಬಿಸಿ ಆಗಲಿ. ಈಗ ಕರಿಬೇವಿನ ಸೊಪ್ಪು ಹಾಕಿದೆ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲವೂ ಹಾಕಿ ಒಟ್ಟಿಗೆ ಫ್ರೈ ಮಾಡುವ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕುವ. ಟೊಮೆಟೊ ಹಾಕಿ ಕೂಡ ಫ್ರೈ ಮಾಡುವ. ಈಗ ನಾನು 1 ಚಿಟಿಕೆಯಷ್ಟು ಅರಿಶಿನ ಹುಡಿ ಹಾಕ್ತಾಯಿದ್ದೇನೆ. ಮತ್ತು ಈಗ ನಾನೆಲ್ಲ ಮಸಾಲ ಹುಡಿ ಹಾಕ್ತಾಯಿದ್ದೇನೆ. ಯಾವುದೆಲ್ಲ ಹೇಳಿದೆ ನೋಡಿ, ಅಚ್ಚ ಖಾರದ ಹುಡಿ ಮತ್ತು ಧನಿಯಾ ಹುಡಿ ಮತ್ತು ಜೀರಾ ಹುಡಿ, ಇದೆಲ್ಲ ಜೀರಿಗೆದು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತೆ ಉಪ್ಪು ಸ್ವಲ್ಪ ಹಾಕಿ ಮಾತ್ರ, ಯಾಕಂದರೆ ನಾನು ತೊಂಡೆಕಾಯಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೇನೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ತೊಂಡೆಕಾಯಿ ಬೇಯಿಸುವಾಗ ಇಟ್ಟಂಥ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ತೊಂಡೆಕಾಯಿ ಫಸ್ಟಿಗೆ ನಾನು ಬೇಯಿಸುವಾಗ ನೀರು ತೊಗೊಂಡಿದ್ದೆ ಅಲ್ವಾ, ಆ ನೀರನ್ನು ನಾನು ಇಲ್ಲಿ ಹಾಕ್ತಾಯಿದ್ದೇನೆ. ಈ ನೀರಲ್ಲಿ ಕೂಡ ಉಪ್ಪು ಇರ್ತದೆ, ಹಾಗಾಗಿ ಉಪ್ಪು ಸ್ವಲ್ಪ ಹಾಕಿ ಮತ್ತೆ ಟೇಸ್ಟ್ ನೋಡಿ ಕಡಿಮೆ ಆದರೆ ನೆಕ್ಸ್ಟ್ ಹಾಕಿ. ಇದು ಈಗ ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದಿದಾದಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ತೊಂಡೆಕಾಯಿಯನ್ನು ಹಾಕುವ.
ಯಾರಿಗೆ ಖಾರ ಕಡಿಮೆ ಬೇಕು ಅವರು ಅಚ್ಚ ಖಾರದ ಹುಡಿ 2 ಟೇಬಲ್ ಸ್ಪೂನ್ ತೊಗೊಳ್ಬೋದು, ಕಡಿಮೆ ಹಾಕ್ಬೋದು. ಬಟ್ ನಾನು ಜಾಸ್ತಿ ಹಾಕಿದ್ದೇನೆ ಖಾರ. ಇದು ಚೆನ್ನಾಗಿ ಆಗಿದೆ, ಈಗ ಎಲ್ಲ ರೆಡಿ ಆಗಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕುವ. ತುಂಬ ಕ್ವಿಕ್ಕಾಗಿ ನಾವು ಮಾಡ್ಬೋದು, ಇದಕ್ಕೆ ನಾವು ಗ್ರೈಂಡ್ ಮಾಡಬೇಕಂತಿಲ್ಲ. ಕೋಕೋನಟ್ ಎಲ್ಲ ಏನು ನಾನು ಹಾಕಲಿಲ್ಲ, ಹಾಗೆ ಮಸಾಲ ಪೌಡರ್ ಹಾಕಿ ಮಾಡಿರುವಂಥದ್ದು. ನೋಡಿ, ಈಗ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಸಿಂಪಲ್ಲಾಗಿ ಮಾಡುವಂಥ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.